ಸತ್ಯನಾಥ ಕಾಲೋನಿ ಮತ್ತು ಮಂತ್ರಾಲಯ ರಸ್ತೆಯಾದ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ 3 ಮಹಡಿಯ ಮಳಿಗೆಯೊಂದು ತಲೆ ಎತ್ತಿ ನಿಂತಿದೆ. ನಮಸ್ಕಾರ, ಎಸ್18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ಸ್ಲಂ ಬೋರ್ಡ್ ಮನೆ ನಿರ್ಮಾಣದಲ್ಲಿ ಗುತ್ತಿಗೆದಾರರು ಅಧಿಕಾರಿಗಳ ನಿರ್ಲಕ್ಷ್ಯ ವಿರುದ್ಧ ಶೀಘ್ರ ಕ್ರಮ. ತಿಂಗಳೊಳಗೆ ಸ್ಲಂ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಣೆ. ಪ್ರಸಾದ್ ಅಬ್ಬಯ್ಯ ಭರವಸೆ. ಸ್ಲಂ ನಿವಾಸಿಗಳಿಗೆ ಮನೆ ನಿರ್ಮಾಣದ ನಿರ್ಲಕ್ಷ್ಯ. ಗುತ್ತಿಗೆದಾರರ ಎಂ ಈರಣ್ಣ ಕಪ್ಪು ಪಟ್ಟಿಗೆ ಶಿಫಾರಸು. ಅಧಿಕಾರಿಗಳಿಗೆ ಸೂಚನೆ. ನಗರದಲ್ಲಿ ಕಲುಷಿತ ನೀರು ಪೂರೈಕೆ. ಜಿಲ್ಲಾಡಳಿತ ನಗರಸಭೆ ನಿರ್ಲಕ್ಷ್ಯ. ನರಸಿಂಹಲು ಮೈತ್ರಿಕರ್ ಆರೋಪ. ಪಿಎಂಜೆವೈ ಯೋಜನೆಯಡಿ ಫಲಾನುಭವಿ ವಂತಿಗೆ ಸರ್ಕಾರ ಭರಿಸಲು ಆಗ್ರಹಿಸಿ ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ಮನವಿ. ಉರುಬದೊಡ್ಡಿ ಎಸ್ಡಿಎಂಸಿ ರಚನೆಯಲ್ಲಿ ಜಾತಿ ನಿಂದನೆ ಕ್ರಮಕ್ಕೆ ಡಿಎಸ್ಎಸ್ ಮನವಿ. ಚಂದ್ರಬಂಡದಲ್ಲಿ ಆಧಾರ್ ಆಪರೇಟರ್ ನೇಮಕಕ್ಕೆ ಒತ್ತಾಯ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಮನೆಗಳ ನಿರ್ಮಾಣ ಹೆಸರಿನಲ್ಲಿ ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸಿ ಅಧಿಕಾರಿಗಳು ಸೇರಿದಂತೆ ಗಂಭೀರ ಕ್ರಮಕ್ಕೆ ವಸತಿ ಸಚಿವರೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳುವುದಾಗಿ ಕೊಳಚೆ ನಿರ್ಮೂಲನಾ ಮಂಡಳಿಯ ಅಧ್ಯಕ್ಷ ಪ್ರಸಾದ ಅಬ್ಬಯ್ಯ ಅವರು ಹೇಳಿದರು. ಅವರಿಂದು ಕೊಳಚೆ ನಿರ್ಮೂಲನಾ ಮಂಡಳಿಯ ಸಭೆಯ ನಂತರ ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ಬಡವರಿಗೆ ಮೋಸವಾಗುವುದನ್ನು ಸಹಿಸಲು ಸಾಧ್ಯವಿಲ್ಲ. ಗುತ್ತಿಗೆ ಪಡೆದವರು ಉಪಗುತ್ತಿಗೆ ಕೊಟ್ಟ ಫಲಾನುಭವಿಗಳಿಗೆ ನಿರ್ದಿಷ್ಟ ಮನೆಗಳನ್ನು ನಿರ್ಮಿಸದೆ ವಂಚಿಸಿರುವ ಆರೋಪಗಳು ಬಂದಿವೆ. ಯಾರೇ ಎಷ್ಟೇ ಪ್ರಭಾವಿಗಳಾಗಿದ್ರೂ ಸಹ ಕ್ರಮ ಕೈಗೊಳ್ಳಲಾಗುತ್ತದೆ, ಅನುಮಾನ ಬೇಡ ಎಂದರು. ಜಿಲ್ಲೆಯಲ್ಲಿ 2097 ಜನರಿಗೆ ಹಕ್ಕುಪತ್ರ ವಿತರಿಸಲಾಗಿದೆ. ಸ್ಥಳೀಯ ಸಂಸ್ಥೆಗಳಿಂದ 6936 ಕುಟುಂಬಗಳಿಗೆ ಹಕ್ಕುಪತ್ರ ನೀಡುವುದು ಬಾಕಿ ಇದೆ. 1 ತಿಂಗಳೊಳಗೆ ಹಕ್ಕುಪತ್ರ ವಿತರಿಸಲು ಕ್ರಮ ವಹಿಸಲಾಗುತ್ತದೆ ಎಂದರು. ಸ್ಲಂ ಬೋರ್ಡ್ನಿಂದ ಯೋಜನೆಗಳ ಪ್ರಗತಿ ಕುರಿತು ತೃಪ್ತಿ ತಂದಿಲ್ಲ. ಸಮಸ್ಯೆಗಳನ್ನು ನಿವಾರಿಸಿಕೊಂಡು ಜನರಿಗೆ ಯೋಜನೆಗಳನ್ನು ಒದಗಿಸಲಾಗುತ್ತದೆ. ಮಂಡಳಿಯಲ್ಲಿ ಖಾಲಿ ಹುದ್ದೆಗಳಿರುವುದರಿಂದ ಪ್ರಭಾರಿ ಅಧಿಕಾರಿಗಳಿಂದ ನಿರೀಕ್ಷಿತ ಪ್ರಗತಿ ಕಾಣುತ್ತಿಲ್ಲ. ಹಣಕಾಸು ಇಲಾಖೆಯಿಂದ ಅನುಮತಿ ಪಡೆದು ಶೀಘ್ರ ಖಾಲಿ ಹುದ್ದೆಗಳನ್ನು ನೇಮಕಾತಿಗೆ ಕ್ರಮ ವಹಿಸಲಾಗುತ್ತದೆ ಎಂದರು. ಜಿಲ್ಲೆಯಲ್ಲಿ 82 ಶೋಷಿತ ಸ್ಲಂಗಳಿದ್ದು 59 ಸರ್ಕಾರಿ, 2 ಸ್ಲಂ ಬೋರ್ಡ್ ಹಾಗೂ 21 ಖಾಸಗಿ ಜಾಗದಲ್ಲಿ ಸ್ಲಂಗಳಿವೆ. 24,389 ಕುಟುಂಬಗಳು ಸ್ಲಂ ನಿವಾಸಿಗಳಾಗಿದ್ದಾರೆ. ರಾಯಚೂರಿನಲ್ಲಿ 12, ದೇವದುರ್ಗ 8 ಮತ್ತು ಮಾನ್ವಿಯಲ್ಲಿ 4 ಸ್ಲಂಗಳ ಘೋಷಣೆ ಬಾಕಿ ಇವೆ. ನಗರ ಸ್ಥಳೀಯ ಸಂಸ್ಥೆಗಳು, ಕಂದಾಯ ಹಾಗೂ ಸ್ಲಂ ಬೋರ್ಡ್ಗಳಿಂದ ವಿಳಂಬಕ್ಕೆ ಕಾರಣ ಮಾಹಿತಿ ಪಡೆಯಲಾಗಿದೆ. ಅನೇಕ ಸ್ಲಂಗಳಲ್ಲಿ ಮೂಲಭೂತ ಸೌಕರ್ಯಗಳಿರುವುದು ಗಮನಕ್ಕೆ ಬಂದಿದೆ. ಮೂಲಭೂತ ಸೌಕರ್ಯ ಒದಗಿಸಲು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಅನುದಾನ ಪಡೆಯಲು ಅಧ್ಯಕ್ಷರೊಂದಿಗೆ ಚರ್ಚಿಸುವುದಾಗಿ ಹೇಳಿದರು. ಇದೆಲ್ಲ ನೀವೇನು ಮಾಡಬೇಕು, ಅಟ್ಲೀಸ್ಟ್ ಆ ಏರಿಯಾದಲ್ಲಿ ಯಾರು ಲ್ಯಾಂಡ್ ಓನರ್ ಇದ್ದಾರೆ ಅವನ ಜೊತೆ ಕೂತ್ಕೊಂಡು ಅಟ್ಲೀಸ್ಟ್ ಅವ್ರ ಜೊತೆ ಏರಿಯಾ ಒಂದು ಮೀಟಿಂಗ್ ಮಾಡಿಬಿಟ್ಟು ಅವ್ರ ಕಡೆಯಿಂದ ಏನಾದರೂ ಒಂದು ಸ್ವಲ್ಪ ಕಾಂಟ್ರಿಬ್ಯೂಷನ್ ಮಾಡಿಬಿಟ್ಟು ಅಟ್ಲೀಸ್ಟ್ ಅದನ್ನು ಆ ಲ್ಯಾಂಡನ್ನು ನಿಮ್ಮ ಲೋಕಲ್ ಬಾಡಿಗೆ ತಗೊಳ್ಳಿಕ್ಕೆ ಅದು ಮಾತಾಡಬೇಕು. ಮಾತಾಡೋದು ಪ್ರೈವೇಟ್ ಆಗಿ ಹಿಂಗೆ ಬಿಟ್ಬಿಟ್ರೆ ಅವರು ಸುಮ್ಮನೆ ನೀವು ಸ್ಲಮ್ ಡಿಕ್ಲೇರ್ ಆಗಿರ್ತದೆ, ಅವ್ರದ್ದು ಯಾವುದೂ ರೈಟ್ ಸಿಗಲ್ಲ. ಅದನ್ನ ಅಟ್ಲೀಸ್ಟ್ ನೀವು ಪ್ರಯತ್ನ ಮಾಡಬೇಕು. ಸ್ಲಮ್ ಬೋರ್ಡ್ ಅಂದ ತಕ್ಷಣ ನೀವು ಅಧಿಕಾರಿಗಳು ಬರೀ ಮನೆ ಕಟ್ಟೋದು, ಏನಾದರೂ ರೋಡು ಡ್ರೈನು ಮಾಡೋದು ಅಷ್ಟೇ ಅಲ್ಲ. ಕಂಪ್ಲೀಟ್ ಭಾಳ ಕಡೆ ನಾನು ಕಮಿಷನರ್ ಅವರು ಎಲ್ಲ ಕೂಡ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದಾಗ ಯಾವುದೂ ಮೂಲಭೂತ ಸೌಕರ್ಯಗಳೇ ಇಲ್ಲ. ಭಾಳ ಕೆಟ್ಟದಾದಂಥ ಪರಿಸ್ಥಿತಿ ಇದೆ. ಅಲ್ಲೆಲ್ಲ ಪಾಪ ಎಲ್ಲ ಹೆಣ್ಮಕ್ಳೆಲ್ಲ ಹೇಳ್ತಾಯಿದ್ರು, ಅಟ್ಲೀಸ್ಟ್ ನಮ್ಮೊಂದು ಟಾಯ್ಲೆಟ್ ಸಹಿತ ಇಲ್ಲ. ಸಿಂಧನೂರದೆಲ್ಲ ಕಂಪ್ಲೇಂಟ್, ಕನಿಷ್ಠ ಪಕ್ಷ ಒಂದು ಬೇಸಿಕ್ ಕಮ್ಯುನಿಟೀಸ್ ಆದರೂ ಕೊಡುವಂಥದ್ದು ಆಗ್ತಾ ಇಲ್ಲ ಅಂತೇಳಿ ಭಾಳ ಕಂಪ್ಲೇಂಟ್ಸ್ ಇದೆ. ಅದನ್ನೆಲ್ಲ ಸಾರ್ಟ್ಔಟ್ ಮಾಡಬೇಕಲ್ಲ ನೀವು ಅಧಿಕಾರಿ. ಎಸ್ಟಿಮೇಟ್ ಮಾಡಿಕೊಟ್ಟಿದ್ದೆ ಸರ್, ಎಸ್ಟಿಮೇಟ್ಗಳು ಸಬ್ಮಿಷನ್ ಮಾಡಬೇಕು. ಇದೆಲ್ಲ ತಮಗೆ ಸರ್
ನಮಗೆ ಬಜೆಟ್ ವೆರಿ ಮಿನಿಮಮ್ ಸರ್. ಈಗ 25 ಕೋಟಿ ಎಂಟೈರ್ ಸ್ಟೇಟ್ಗೆ ಸಿಗ್ತಾ ಇದೆ ಸರ್. ಇಲ್ಲ ಇಫ್ ಎನಿ CMC ಕ್ಯಾನ್ ಟೇಕ್ ಲೀಡ್ ಇದರಲ್ಲಿ ಸ್ವಲ್ಪ ಅಟ್ಲೀಸ್ಟ್ CMC ಅಷ್ಟು ಈ ಬೇಸಿಕ್ ನೀಡ್ಸ್ ಅಲ್ಲ, ನೀವು ಟಾಯ್ಲೆಟ್ಸು. ಈ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಒಂದೇ ಒಂದು ಮನೆ ನಿರ್ಮಿಸಿಲ್ಲ. 2014ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ 1,80,583 ಮನೆಗಳು ನೀಡಲಾಗಿತ್ತು. ಒಂದು ಮನೆ ನಿರ್ಮಾಣಕ್ಕೆ 6 ಲಕ್ಷ ರೂಪಾಯಿ ವೆಚ್ಚವಾಗುತ್ತದೆ. 1,50,000 ರೂಪಾಯಿ ಕೇಂದ್ರ ಮತ್ತು 1,20,000 ರೂಪಾಯಿ ನೀಡುತ್ತದೆ. ಫಲಾನುಭವಿಯಿಂದ 50,000ಕ್ಕೂ ಹೆಚ್ಚು ಪಾಲು ಪಡೆಯಲು ಆಗುವುದಿಲ್ಲ. ಕೊರತೆ ಹಣವನ್ನು ನೀಡುವಂತೆ ವಸತಿ ಸಚಿವ ಜಮೀರ್ ಅಹಮ್ಮದ್ ಇವರಿಗೆ ಮನವಿ ನೀಡಲಾಗಿತ್ತು. ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ 6,374 ಕೋಟಿ ರೂಪಾಯಿಗಳನ್ನು ಸರ್ಕಾರ ನೀಡಿದೆ. ಈಗ ಮನೆಗಳ ನಿರ್ಮಾಣ ಕಾರ್ಯ ಚಾಲನೆ ಪಡೆದಿದೆ. ಕೇಂದ್ರ ಸರ್ಕಾರ ಹೆಸರಿಗಷ್ಟೇ ಯೋಜನೆ ರೂಪಿಸಿ ಅನುದಾನ ನೀಡುತ್ತಿಲ್ಲ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಪ್ರತಿ ಮನೆಗೆ 1.5 ಲಕ್ಷ ರೂಪಾಯಿ ಅನುದಾನ ನೀಡಿ ಕರವಾಗಿ 18% ಹಣವನ್ನು ಮರಳಿ ಪಡೆಯುತ್ತದೆ. ಈ ಹಿಂದೆ ಕೇಂದ್ರ ಯೋಜನೆಗಳಿಗೆ 75-25 ಅನುಪಾತದಲ್ಲಿ ಅನುದಾನ ನೀಡುತ್ತಿತ್ತು. ಆದರೆ ಈಗ 40-60 ಅನುಪಾತದಲ್ಲಿ ಅನುದಾನ ನೀಡುತ್ತದೆ. ಹೆಸರು ಅವರದು, ಹಣ ರಾಜ್ಯದ್ದು ಎಂದು ತಿಳಿಸಿದರು. ಸ್ಲಂಬೋರ್ಡ್ನಲ್ಲಿ ಬಹುದಿನಗಳಿಂದ ಒಂದೇ ಸ್ಥಳದಲ್ಲಿ ಉಳಿದಿರುವ ಅಧಿಕಾರಿಗಳಿಂದಲೂ ಸಮಸ್ಯೆಯಾಗಿದೆ. ಹಂತ ಹಂತವಾಗಿ ಮಂಡಳಿ ಕಾರ್ಯ ವೈಖರಿ ಬದಲಾವಣೆಗೆ ಕ್ರಮ ವಹಿಸುವುದಾಗಿ ಹೇಳಿದರು. ಬೇಸಿಕ್ ಕಮ್ಯುನಿಟೀಸ್ ಆದರೂ ಕೊಡಬೇಕಲ್ರಿ. ಸುಮ್ಮನೆ ನಮ್ಗೆ ಬರೋದೇ ಇಲ್ಲ ಸ್ಲಮ್ ಅಂತ ಹೇಳ್ಬಿಟ್ಟು ಆ ಥರ ಮಾಡಿದರೆ. ನಮ್ಮಲ್ಲಿ ರಾಯಚೂರಲ್ಲಿ ಸ್ಲಮ್ನಲ್ಲಿ ಇದ್ದಾವೆ ಸರ್, ಕಮ್ಯುನಿಟಿ ಟಾಯ್ಲೆಟ್ ಇದ್ದಾವೆ ಸರ್. ಇವಾಗ ಮತ್ತೆ ನಮಗೆ ಹೊಸದಾಗಿ ಈಗ ನಿನ್ನೆ ಸ್ಪೆಸಿಫಿಕ್ ಆಗಿ ನಾನು ಹೇಳ್ತೀನಿ, ಯಾವುದು ಏರಿಯಾ ಯಾವುದ್ರಿ ಅದು? ಸಿಂಧನೂರು, ಗಂಗಾನಗರ್ನಲ್ಲಿ ಎಲ್ಲ ಮಹಿಳೆಯರೆಲ್ಲ ಬಂದಿದ್ರು. ನಮಗೆಲ್ಲ ಕೂತ್ಕೊಳ್ಳೋಕ್ಕೆ ಒಂದು ಟಾಯ್ಲೆಟ್ ಇಲ್ಲ, ನಾವೆಲ್ಲ ಬೇಲಿ ಕಂಟಿ ಎಲ್ಲೆಲ್ಲ ಹೋಗ್ಬೇಕು ಅಂತೇಳಿ ಅಷ್ಟು ಕೆಟ್ಟದಾಗಿ ಏನು ಮಾಡ್ತದಲ್ಲ ನಗರಸಭೆಯಲ್ಲಿ. ನೀವೆಲ್ಲ ಕನಿಷ್ಠ ಪಕ್ಷ ಅಷ್ಟಾದರೂ ಕೊಡಬೇಕಲ್ಲ. SBM 2.0ನಲ್ಲಿ ಕಮ್ಯುನಿಟಿ ಟಾಯ್ಲೆಟ್ ಸ್ಯಾಂಕ್ಷನ್ ಆಗಿದೆ ಸರ್. ಯೂನಿಟ್ ಕಾಸ್ಟು ಎಷ್ಟು 25 ಲಕ್ಷ ಇದೆ. ಸೊ ಸಿನ್ನೋರ್ಗೆ ಸ್ಯಾಂಕ್ಷನ್ ಎಷ್ಟಾಗಿದೆ? ಸ್ಲಂ ಪ್ರದೇಶಗಳಲ್ಲಿ ಶೌಚಾಲಯ, ಕುಡಿಯುವ ನೀರು ಸೇರಿದಂತೆ ಕನಿಷ್ಠ ಮೂಲಭೂತ ಸೌಲಭ್ಯ ಒದಗಿಸದ ಅಧಿಕಾರಿಗಳನ್ನು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಅಬ್ಬಯ್ಯ ಪ್ರಸಾದ್ ಅವರು ತರಾಟೆಗೆ ತೆಗೆದುಕೊಂಡರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕೆಲಸ ಮಾಡದ ಅಧಿಕಾರಿಗಳನ್ನು ತರಾಟೆಗೈದರು. ಸ್ಲಂ ಪ್ರದೇಶಗಳಲ್ಲಿ ಮನೆಗಳ ನಿರ್ಮಾಣಕ್ಕೆ ಈರಣ್ಣ ಎನ್ನುವರು ಗುತ್ತಿಗೆದಾರರಿಗೆ ನೀಡಲಾಗಿದೆ. ಕಳೆದ 2-3 ವರ್ಷಗಳಿಂದ ಮನೆ ನಿರ್ಮಾಣ ಮಾಡಿಲ್ಲ. ಅಧಿಕಾರಿಗಳು ಸಹ ಪ್ರಶ್ನೆ ಮಾಡಿಲ್ಲ. ಸ್ಲಂ ಪ್ರದೇಶದಲ್ಲಿ ಮನೆ ನಿರ್ಮಾಣ ಗುತ್ತಿಗೆ ಪಡೆದ ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸಲಾಗುತ್ತಿದೆ. ಮರು ಟೆಂಡರ್ ಕರೆಯಲಾಗುತ್ತದೆ ಎಂದರು. ದೇವದಾಸಿ ಮಹಿಳೆಯರ ಮನೆ ನಿರ್ಮಾಣಕ್ಕೆ ಗುತ್ತಿಗೆ ನೀಡಲಾಗಿದೆ. ಕಳೆದ 2 ವರ್ಷಗಳಿಂದ ಮನೆ ನಿರ್ಮಾಣ ಮಾಡಲು ಮುಂದಾಗಿಲ್ಲ. ಅಧಿಕಾರಿಗಳು ಇವರ ಜೊತೆಗೆ ಶಾಮೀಲಾಗಿ ಹಣ ಪಡೆದಿರುವ ಆರೋಪ ಕೇಳಿಬಂದಿದ್ದು, ಈ ಬಗ್ಗೆ ತನಿಖೆ ನಡೆಸಲಾಗುತ್ತದೆ ಎಂದು ತಿಳಿಸಿದರು. ಎಷ್ಟು ಕೇಸಸ್ ಇದೆ ಟೋಟಲ್? ಇದರಲ್ಲಿ ಈಗ ನಮ್ಮಲ್ಲಿ ಅಪ್ರೇಷನ್ ಆಗಿರುವಂಥದ್ದು ಸುಮಾರು 17 ಸ್ಲಮ್ಸ್ ಅಪ್ರೇಷನ್ ಆಗಿದೆ ಸರ್. ಅದರಲ್ಲಿ 6 ಸ್ಲಮ್ಗೆ ಕಾಂಪನ್ಸೇಷನ್ ಕೊಟ್ಟಿದ್ದೀವಿ. ಹಿಂದೆ ಅದರದ್ದು ಅಷ್ಟಕ್ಕೂ ನಾವು ಕೊಟ್ಟಿಲ್ಲ ಸರ್. ಇನ್ನು ಆಗಿದೆ ಮಾಡಿ ಮಾಡ್ಕೊಂಡು ನೆಕ್ಸ್ಟ್ ಅದು ಆ ಇಶ್ಯೂನೆಲ್ಲ ಸ್ವಲ್ಪ ತೊಗೊಂಡು ಬನ್ನಿ. ಎಷ್ಟು 6 ಏನಿದೆ ಏರಿಯಾಸ್ ಎಲ್ಲ. ಓಕೆ. ಇನ್ನು ಉಳಿದಂಥವು 15 ಖಾಸಗಿ ಕೊಟ್ಟ ಪ್ಲೇಸ್ಗಳಿದ್ದಾವೆ. ಈ ಏರಿಯಾದಲ್ಲಿ ರಾಯಚೂರಲ್ಲ ಇದು? ರಾಯಚೂರು ಟೌನ್ ಟೋಟಲ್ ರಾಯಚೂರು ಎಷ್ಟಿದೆ? 63 ಇದೆ. 14,700. ಸಿಂಧನೂರಿನ ಗಂಗಾನಗರದ ಸ್ಲಂ ಪ್ರದೇಶದಲ್ಲಿ ವಾಸಿಸುವ ನಿವಾಸಿಗಳಿಗೆ ಶೌಚಾಲಯ, ಕುಡಿಯುವ ನೀರು ಸೇರಿ ಕನಿಷ್ಠ ಸೌಲಭ್ಯ ಒದಗಿಸದೆ ಅಧಿಕಾರಿಗಳು ಕಚೇರಿಯಲ್ಲಿ ಕುಳಿತು ಕೆಲಸ ಮಾಡುತ್ತಿದ್ದಾರೆ. ಅಧಿಕಾರಿಗಳು ಸ್ಥಳಕ್ಕೆ ತೆರಳಿ ಭೇಟಿ ನೀಡಿ ಸಮಸ್ಯೆ ಆಲಿಸುತ್ತಿಲ್ಲ. ಸ್ಪಂದನೆ ನೀಡಲು ಸಹ ನಿರ್ಲಕ್ಷ್ಯ ವಹಿಸಿದ್ದಾರೆ. ಜಿಲ್ಲೆಯಲ್ಲಿ ಸಾಕಷ್ಟು ಸ್ಲಂ ಪ್ರದೇಶದಲ್ಲಿ ಮೂಲ ಸೌಲಭ್ಯಗಳ ಕೊರತೆ ಇದೆ. ಜಿಲ್ಲೆಯಲ್ಲಿ ಸ್ಲಂ ಪ್ರದೇಶಗಳಿಗೆ ಭೇಟಿ ನೀಡಿದ ಸಂದರ್ಶನದಲ್ಲಿ ಸಾಕಷ್ಟು ಮಹಿಳೆಯರು ಮನವಿ ಮಾಡಿದ್ದಾರೆ. ಈ ಬಗ್ಗೆ ದೂರು ಸಹ ಸಲ್ಲಿಸಿದ್ದಾರೆ. ಮಾನವಿ ನಗರದಲ್ಲಿಯೂ ಸಹ ಕನಿಷ್ಠ ಮೂಲಭೂತ ಸೌಲಭ್ಯಗಳು ಸಮಸ್ಯೆಗಳಿಗೆ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲವೆಂದು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ರಾಯಚೂರಿನಲ್ಲಿ ಸುಮಾರು 43 ಸ್ಲಂಗಳ ಪೈಕಿ 15 ಖಾಸಗಿ ವಲಯದಲ್ಲಿವೆ. 14 ಸ್ಲಂಗಳು ಸರ್ಕಾರಿ ವಲಯದಲ್ಲಿವೆ. 6 ಹಸ್ತಾಂತರ ಮಾಡಲಾಗಿದೆ.
8 ಬಾಕಿ ಇವೆ. 14 ಸ್ಲಂಗಳಲ್ಲಿ 4434 ಕುಟುಂಬಗಳಿಗೆ, ದೇವದುರ್ಗದಲ್ಲಿ 2 ಸ್ಲಂ ಪ್ರದೇಶಗಳಿದ್ದು, ಮಾನವಿಯಲ್ಲಿ 8 ಸ್ಲಂ ಪ್ರದೇಶಗಳಿವೆ. ಸಿಂಧನೂರಿನಲ್ಲಿ 11 ಸ್ಲಂ ಪ್ರದೇಶಗಳಿವೆ. ರಾಯಚೂರು ನಗರ ಪ್ರದೇಶದಲ್ಲಿ ನಗರಸಭೆ ವ್ಯಾಪ್ತಿಯಲ್ಲಿರುವ ಸ್ಲಂ ಪ್ರದೇಶಗಳನ್ನು ಕೊಳೆಗೇರಿ ಅಭಿವೃದ್ಧಿ ಮಂಡಳಿಗೆ ನೀಡಲು ಭೂಮಿ ಸರ್ವೆ ಮಾಡಿಸಿ ನೀಡಬೇಕಾಗಿದೆ. ಮಾನವೀಯ ಕೆರೆ ವ್ಯಾಪ್ತಿಯಲ್ಲಿ ಉರುಕುಂದಿ ಈರಣ್ಣ ಬಡಾವಣೆಯಲ್ಲಿ 2 ಎಕರೆ ಸ್ಲಂ ಪ್ರದೇಶವಿದ್ದು, ಮನೆ ಹಕ್ಕುಪತ್ರ ನೀಡಲು ಬರುವುದಿಲ್ಲ. ಅಧಿಕಾರಿಗಳು ತಪ್ಪಿನಿಂದಾಗಿ ನೀಡಲಾಗಿದೆ. ಆ ಪ್ರದೇಶ ಕೆರೆ ವ್ಯಾಪ್ತಿಗೆ ಬರುವ ಪ್ರದೇಶವಾಗಿದೆ ಎಂದು ಹೇಳಿದರು. ಸ್ವಚ್ಛ ಭಾರತ್ ಮಿಷನ್ ಆ ಪೈಕಿ ರಾಯಚೂರಲ್ಲಿ ಆಲ್ಮೋಸ್ಟ್ ಇದು ಮಾಡಿದ್ದಾರೆ ಸರ್. ಈಗ ತಾವು ಸಿಂಧೂರು ಹೇಳಿದ್ರಲ್ಲ ಸರ್, ಇದು ನಾವು ಗಮನ ಹರಿಸ್ತೀವಿ. ಯಾಕಂದರೆ ನಮ್ಮ ಸ್ಲಮ್ ಬೋರ್ಡ್ದವರು ಸರ್ ನಮಗೆ ಮಾಹಿತಿ ಕೊಟ್ಟರೆ ನಮ್ಮ ಸ್ಲಮ್ಮಲ್ಲಿ ಈ ಥರ ಶೌಚಾಲಯ ಇಲ್ಲ, ಏನು ಅಮ್ಯುನಿಟೀಸ್ ಇಲ್ಲ ಅಂತ ನಮಗೆ ಕೊಟ್ಟರೆ ಸರ್, ನಾವು ಅವ್ರಿಗೆ ಡೈರೆಕ್ಷನ್ ಕೊಟ್ಟು ಮತ್ತು ನೀವು ಯಾವಾಗಾದ್ರೂ ಕನ್ಸಲ್ಟ್ ಮಾಡಿದ್ರೇನ್ರಿ? ಈ ವಿಷಯ ಏನು ಮಾಡಿದ್ರಿ? ಸುಮ್ಮನೆ ಕತೆ ಹೇಳ್ಬೇಡ್ರಿ, ಸುಮ್ಮನೆ ಆರೈಕೆ ಉತ್ತರ ಹೇಳ್ಬೇಡ್ರಿ. ಅಟ್ಲೀಸ್ಟ್ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಗೊತ್ತಾಗಂಗಿಲ್ಲ. ಏನು ನೀವೆಲ್ಲ ಏನು ಮಾಡ್ತಾರೆ ಅಧಿಕಾರಿಗಳು? ಕನಿಷ್ಠ ನಮ್ಮ ಬೋರ್ಡ್ಲಿಂದ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಲೋಕಲ್ ಬಾಡೀಸ್ ಜೊತೆಗೆ ಕೂತ್ಕೊಂಡು ಮಾತಾಡ್ಕೊಂಡು ಅದನ್ನು ಫೈನಲೈಸ್ ಮಾಡೋಕ್ಕಾಗಲ್ಲ ನಿಮಗೆ? ಪರಿಸ್ಥಿತಿ ನೋಡ್ರಿ ಅದೆಲ್ಲ ಜನ ನೋಡಿ. ಈ ಥರ ಎಲ್ಲ ನಿಮ್ಮ ಮೇಲೆ ಸೀರಿಯಸ್ ಆಗಿ ನಿಮ್ಮ ಮೇಲೆ ಎಲ್ಲಿ ಟಾಯ್ಲೆಟ್ ಇಲ್ಲ ಅದು ಇಲ್ಲ ಅಂತಂದ್ರೆ ನಿಮ್ಮ ಮೇಲೆ ಆ್ಯಕ್ಷನ್ ತೊಗೊಳ್ಬೇಕಾಗ್ತದೆ. ನಾನು CMಗೂ ಕೂಡ ಹೇಳಿದ್ದೀನಿ ಸರ್, ಈ ನಮಗೆ ಈ ಇನ್ಫ್ರಾಸ್ಟ್ರಕ್ಚರ್ಗೆ ಭಾಳ ಕಡಿಮೆ ಅಮೌಂಟ್ ಇದೆ, ಅದಕ್ಕೆ ಅದನ್ನು ಬಜೆಟ್ನಲ್ಲಿ ಈ ಬೇರೆ ಬೇರೆ ACPTSPಯಿಂದ ಆಯಿತು, ನಿಮ್ಮ HKRDBಯಿಂದ ಆಯಿತು, ಬೇರೆ ರೀತಿ ನಮಗೆ ಮೊಬಿಲೈಸ್ ಮಾಡಿ ಸ್ವಲ್ಪ ಸೇವಿಂಗ್ಸ್ ಎಲ್ಲ ಅಮೌಂಟು ಮಾಡಿಕೊಡಿ ಅಂತೇಳಿ ಹೇಳಿದ್ದೀನಿ. CM ಅಂತ ಒಪ್ಕೊಂಡಿದ್ದಾರೆ. ನಗರಸಭೆ ಮತ್ತು ತಹಸೀಲ್ದಾರ್ ಜಂಟಿ ಸಭೆ ನಡೆಸಿ ಬಾಕಿ ಇರುವ ಸ್ಲಂ ಪ್ರದೇಶಗಳ ಮಾಹಿತಿ ಪಡೆದುಕೊಂಡು ಸಮಸ್ಯೆ ನಿವಾರಣೆ ಮಾಡಿಸಿ ವರದಿ ಸಲ್ಲಿಸಬೇಕೆಂದು ಸೂಚಿಸಿದರು. ದೇವದಾಸಿ ಮಹಿಳೆಯರು ಮನೆ ನಿರ್ಮಾಣಕ್ಕೆ ವಂತಿಗೆ ಹಣ ನೀಡಲು ಸಾಧ್ಯವಾಗದ ಪರಿಸ್ಥಿತಿಯಲ್ಲಿ ಈ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದು ಸರ್ಕಾರವೇ ಹಣ ಭರಿಸಲು ಮನವಿ ಮಾಡಿದ್ದಾರೆ. ಸಿಎಂ ಜೊತೆಗೆ ಚರ್ಚಿಸಲಾಗುತ್ತದೆ. ಇವರಿಗೆ ಪ್ರತ್ಯೇಕ ಮನೆ ನಿರ್ಮಾಣ ಯೋಜನೆ ಇಲ್ಲ. ಈ ಹಿನ್ನೆಲೆಯಲ್ಲಿ ಸ್ಲಂ ಪ್ರದೇಶದಲ್ಲಿ ಬರುವ ದೇವದಾಸಿ ಮಹಿಳೆಯರ ಪಟ್ಟಿ ಮಾಡಿ ಮನೆ ಒದಗಿಸಿ ಕೊಡುವ ಕೆಲಸ ಮಾಡಲಾಗುತ್ತಿದೆ ಎಂದರು. ಈ ಬಗ್ಗೆ ಮಾಹಿತಿ ನೀಡಲು ಸೂಚಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ನಿತೀಶ್ ಕೆ, ಎಸ್ಪಿ ಪುಟ್ಟಮಾದಯ್ಯ, ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಡಾಕ್ಟರ್ ಅಶೋಕ್, ನಗರಸಭೆ ಪೌರ ಆಯುಕ್ತ ಗುರುಸಿದ್ದಯ್ಯ, ಜಿಲ್ಲಾ ನಗರಾಭಿವೃದ್ಧಿ ಕೋಶ ಅಧಿಕಾರಿ ಗಂಗಣ್ಣನವರ್ ಹಾಗೂ ಅನೇಕ ಅಧಿಕಾರಿಗಳು ಇದ್ದರು. ನಗರದಲ್ಲಿ ಕಳೆದ 8 ದಿನಗಳಿಂದ ಕೊಂಡು ಮಿಶ್ರಿತ ಕಲುಷಿತ ನೀರು ಪೂರೈಕೆಯಾಗುತ್ತಿದ್ದು, ಶುದ್ಧ ನೀರು ಪೂರೈಸುವಲ್ಲಿ ನಗರಸಭೆ ಹಾಗೂ ಜಿಲ್ಲಾಡಳಿತ ವಿಫಲವಾಗಿದೆ ಎಂದು ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ನರಸಿಂಹಲು ಮೈತ್ರಿಕಲ್ ಅವರು ಹೇಳಿದರು. ಅವರಿಂದು ನಗರದಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ನಗರದಲ್ಲಿ ಕಳೆದ 15 ದಿನಗಳಿಂದ ನಗರದಲ್ಲಿ ನೀರು ಸರಬರಾಜಿನಲ್ಲಿ ಅಸ್ತವ್ಯಸ್ತವಾಗಿದ್ದು ಜನತೆ ಪರದಾಡುವಂತಾಗಿದೆ. ನಗರಸಭೆ 35 ಜನ ಸದಸ್ಯರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಲೋಕಸಭೆ ಸದಸ್ಯರು ಕೂಡ ಜನತೆಗೆ ನೀರು ಕೊಡುವಲ್ಲಿ ವಿಫಲರಾಗಿದ್ದಾರೆ. ಇನ್ನು ನಗರದಲ್ಲಿ ರಸ್ತೆಗಳು ಸಂಪೂರ್ಣ ಹದಗೆಟ್ಟಿದ್ದು ತಗ್ಗು ಗುಂಡಿಗಳ ರಸ್ತೆಗಳ ಮಧ್ಯೆ ಸಂಚರಿಸುವ ಸ್ಥಿತಿ ಇದೆ. ನಗರದಲ್ಲಿ ಮನೆ ಮನೆಗೆ ಬರುವ ಕಸ ಸಂಗ್ರಹಿಸುವ ವಾಹನಗಳಲ್ಲಿ ಹಿಂದಿ ಭಾಷೆಯಲ್ಲಿ ಹಾಡುಗಳನ್ನು ಹಾಕುತ್ತಿದ್ದು, ಇದನ್ನು ನಿಲ್ಲಿಸಿ ಕನ್ನಡ ಹಾಡುಗಳನ್ನು ಅಳವಡಿಸಬೇಕೆಂದು ಒತ್ತಾಯಿಸಿದರು. ಶುದ್ಧ ನೀರು ಪೂರೈಸುವಲ್ಲಿ ನಿರ್ಲಕ್ಷ್ಯ ಮುಂದುವರೆದಲ್ಲಿ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಸಾಕಷ್ಟು ಅಧಿಕಾರಸ್ಥರನ್ನ ಕೊಟ್ಟಿದ್ದಾರೆ ಈ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ. ಆದ್ರೂ ಈಗ ಅವರ ಒಂದು ವಿಫಲತೆ ಇಲ್ಲಿ ಎದ್ದು ಕಾಣಿಸ್ತದ. ಅದೇ ರೀತಿ MP ಅವರಿದ್ದಾರೆ ಮತ್ತು ಸ್ಥಳೀಯ ಚುನಾಯಿತ ಸಂಸ್ಥೆಗಳ ಅವರು ಕೂಡ ಒಂದು ಅಧಿಕಾರದಲ್ಲಿ ಇರ್ತಾರೆ. ಇವರೆಲ್ಲರೂ ಮತ್ತು ಜಿಲ್ಲೆಗೆ 2 IAS ಅಧಿಕಾರಿಗಳು ಇರ್ತಾರೆ. ಇವರೆಲ್ಲ ಇದ್ದುಕೊಂಡು ಕೂಡ 35 ವಾರ್ಡಿನ ಸದಸ್ಯರು ಇದ್ದುಕೊಂಡು ಕೂಡ ಒಂದು ಕಲುಷಿತ ನೀರು ಮತ್ತು ನೀರು ಸರಬರಾಜಿನಲ್ಲಿ ವಿಫಲರಾಗಿದ್ದಾರೆ. ಒಂದು ನಾಚಿಕೆಗೇಡಿತನ ಅಂತೇಳಿ ಎಲ್ಲರೂ ನಾನು ಒಂದು ದೂರ್ತಾ ಇದ್ದೇನೆ. ಅದೇ ರೀತಿ ನಿಜವಾಗಿ ಹೇಳ್ಬೇಕಂದ್ರೆ ಇದು ಒಂದು ನೈಸರ್ಗಿಕವಾದ ಒಂದು ನಮ್ಮ ಒಂದು ಮೂಲಭೂತ ಸೌಕರ್ಯ. ಈ ಒಂದು ಮೂಲಭೂತ ಸೌಕರ್ಯನೇ ಸರಿಯಾಗಿ ಒದಗಿಸದೇ ಇದ್ದಲ್ಲಿ ಇವರು ಇನ್ನೇನು ರಾಜಕಾರಣ ಮಾಡ್ತಾರ, ಇನ್ನೇನು ಅಧಿಕಾರ ಒಂದು ನಿಪುಣತೆ ಹೊಂದುತ್ತಾರೆ ಅಂತ ಹೇಳ್ಬಿಟ್ಟು ನನಗೆ ಒಂದು ಶೋಚನೀಯ ಸಂಗತಿ ವ್ಯತ್ಯಾಸ ಆಗ್ತದೆ. ಅದೇ ರೀತಿ ಇಲ್ಲಿ ಒಂದು ವಿದ್ಯುತ್ತಲ್ಲಿ
ಸರಿಯಾದ ರೀತಿಯಲ್ಲಿ ಸರಬರಾಜಿಲ್ಲ ಮತ್ತು ರೋಡು ರಸ್ತೆಗಳಂತೂ ತೆಗ್ಗು ಗುಂಡಿಗಳು, ಎಲ್ಲಿ ನೋಡಿದ್ರೆ ತೆಗ್ಗು ಗುಂಡಿಗಳು. ಅದರದ್ದು ಬಜೆಟ್ ಬರೀ ಇವರು ಪರ್ಸೆಂಟೇಜ್ಗೆ ಮಾತ್ರ ಸೀಮಿತ ಆಗಿದೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಜಿಎಂ ತಮೇಶ್, ಉರುಕುಂದಿ ಅರೋಲಿ, ತಾಯಪ್ಪ ರಾಂಪೂರು, ಪಿ ನರಸಿಂಹಲು ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾದ ಸತ್ಯನಾಥ ಕಾಲೋನಿ ಮತ್ತು ಮಂತ್ರಾಲಯ ರಸ್ತೆಯಾದ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ 3 ಮಹಡಿಯ ಮಳಿಗೆಯೊಂದು ತಲೆ ಎತ್ತಿ ನಿಂತಿದೆ. ಇದರಲ್ಲಿ ಪ್ರತಿ ಮಹಡಿಯಲ್ಲಿ 2250 ಸ್ಕ್ವೇರ್ ಫೀಟ್ ಅಳತೆಯ ಜಾಗವಿದ್ದು, ಇದರಲ್ಲಿ ತಮಗೆ ಬೇಕಾದಂತಹ ವ್ಯಾಪಾರ ವಹಿವಾಟುಗಳನ್ನು ಮಾಡಿಕೊಳ್ಳಬಹುದು. ರೆಡಿಮೇಡ್ ಬಟ್ಟೆ ಅಂಗಡಿ, ಸೀರೆ ಅಂಗಡಿ, ಫರ್ನಿಚರ್ ಶೋರೂಮ್, ಆಫೀಸ್, ಕಾಲೇಜು, ಶುದ್ಧ ಶಾಕಾಹಾರ ಹೋಟೆಲ್ನಂತಹ ವ್ಯವಹಾರಗಳನ್ನು ಮಾಡಿಕೊಳ್ಳಬಹುದು. ಲಿಫ್ಟ್ ಮತ್ತು ಮೆಟ್ಟಿಲುಗಳ ಸೌಕರ್ಯ ಹೊಂದಿದೆ. 24 ಗಂಟೆಗಳ ಕಾಲ ನೀರು, ವಿದ್ಯುತ್, ಸುಸಜ್ಜಿತವಾದ ಶೌಚಾಲಯ ಮತ್ತು ತಳಮಹಡಿಯಲ್ಲಿ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ಇಂದೇ ಸಂಪರ್ಕಿಸಿ. ಸತ್ಯನಾಥ ಕಾಲೋನಿ, ವೀರಾಂಜನೇಯ ದೇವಸ್ಥಾನ ಮುಂದುಗಡೆ, ಆರ್ಟಿಒ ಸರ್ಕಲ್ ಹತ್ತಿರ, ಮಂತ್ರಾಲಯ ಮುಖ್ಯ ರಸ್ತೆ, ರಾಯಚೂರು. ಮೊಬೈಲ್ ನಂಬರ್ ದೇವಣ್ಣ 9972999124, ರಘು 73493611016. PMAY ಯೋಜನೆ ಫಲಾನುಭವಿಗಳಿಗೆ ವಂತಿಗೆ ಹಣ 1 ಲಕ್ಷ ರೂಪಾಯಿ ಸರ್ಕಾರವೇ ಭರಿಸಬೇಕು ಮತ್ತು ಸರ್ವೆ ನಂಬರ್ 581 726/727 929/2 ಭೂಮಿಯನ್ನು ನಗರಸಭೆಯಿಂದ ಸ್ಲಂ ಬೋರ್ಡ್ಗೆ ಹಸ್ತಾಂತರಿಸಿ ನಿವೇಶನ ರಹಿತರಿಗೆ 1050 ಮನೆಗಳನ್ನು ಮಂಜೂರು ಮಾಡಬೇಕೆಂದು ಒತ್ತಾಯಿಸಿ ರಾಯಚೂರು ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ಮುಖಂಡರು ಸ್ಲಂ ಬೋರ್ಡ್ ಅಧ್ಯಕ್ಷರಿಗೆ ಮನವಿ ಸಲ್ಲಿಸಿದರು. PMAY ಯೋಜನೆಯ 2770 ಮನೆಗಳ ಮಂಜೂರಿಯಲ್ಲಿ 1000 ಮನೆಗಳ ಕಾಮಗಾರಿಯಲ್ಲಿ ಕೇವಲ 400ರಿಂದ 450 ಮನೆಗಳು ಪೂರ್ಣಗೊಂಡಿವೆ. ಉಳಿದ ಮನೆಗಳ ಕಾಮಗಾರಿ ಅಪೂರ್ಣಗೊಂಡಿದ್ದರಿಂದ ಸ್ಲಂ ಜನರು ಬೀದಿಯಲ್ಲಿ ಮಳೆಗಾಲಿಯಲ್ಲಿ ವಾಸ ಮಾಡುತ್ತಿದ್ದಾರೆ. ಕೂಡಲೇ ಕಾಮಗಾರಿ ತ್ವರಿತವಾಗಿ ಪೂರ್ಣಗೊಳಿಸಬೇಕು. ನಿರ್ಲಕ್ಷ್ಯ ವಹಿಸಿದ ಗುತ್ತಿಗೆದಾರರ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕು. ಸ್ಲಂಗಳಲ್ಲಿ ವಾಸಿಸುವ ಸ್ಲಂ ನಿವಾಸಿಗಳ ಮನೆಗಳಿಗೆ ದಾಖಲೆಗಳು ಇಲ್ಲದೆ ಅಭದ್ರತೆ ಜೀವನ ಸಾಗಿಸುತ್ತಿದ್ದಾರೆ. ಸ್ಲಂ ಜನರು ವಾಸಿಸುವ ಮನೆಗಳಿಗೆ ಹಕ್ಕುಪತ್ರ ನೀಡಬೇಕೆಂದು ಒತ್ತಾಯಿಸಿದರು. ಈಗ ಇಲ್ಲಿನೂ ಭಾಳ ತ್ರಾಸಾಗಿದೆ ಸರ್. ಈಗ ಟಾರ್ಗೆಟ್ ಮುಗಿತಾ ಇಲ್ಲ. ಖಂಡಿತ 100% ಏನಾದ್ರು ಮಾತಾಡ್ತೀವಿ ನಾವು. ಮಂತ್ರಿಗಳು ಇದ್ರ ಬಗ್ಗೆ ಸೀರಿಯಸ್ ಇದ್ದಾರೆ. ಖಂಡಿತ ನಾವು ಅದೊಂದು ಸರ್ ಈಗ ನಿವೇಶನ ರೈತರು ಈಗ 1050 ನಿವೇಶನಗಳಾಗ್ತದೆ. ಈ ನಿವೇಶನಗಳಿಗೆ ಸಂಪೂರ್ಣ ಮನೆಗಳು ಅಂದರೆ ಇನ್ನೂ ಇದಾಗಿಲ್ಲಲ್ಲ, ಮನೆಗಳ ಅಲಾಟ್ ಆಗಿದೆ. ಈ ಹಕ್ಕುಪತ್ರ ತೊಗೊಂಡಾರೆ ಸರ್. ಭೂಮಿ ಇದೆ ಸರ್. ಈಗ ಮನೆಗಳನ್ನ ಈ ಲ್ಯಾಂಡ್ ಓವರ್ ಲ್ಯಾಂಡ್ ಇದೆ ಸರ್. ಇವರಿಗೆ ಮನೆಗಳ ಸರ್ವೆ ನಂಬರ್ 1403ರಲ್ಲಿ 6 ಎಕರೆ ಭೂಮಿಯನ್ನು ಜಿಲ್ಲಾಡಳಿತ ಸ್ಲಂ ಬೋರ್ಡ್ಗೆ ಮಂಜೂರು ಮಾಡಿ ಸುಮಾರು 10 ವರ್ಷ ಕಳೆದರೂ ಇದುವರೆಗೂ DPR ಮಾಡಿಲ್ಲ. ಕೆಲವು ಭೂಗಳ್ಳರು ಕಬ್ಜಾ ಮಾಡಲು ಮುಂದಾಗಿದ್ದಾರೆ. ಕೂಡಲೇ DPR ಮಾಡಿ ನಿವೇಶನ ಇಲ್ಲದ ಸ್ಲಂ ಜನರಿಗೆ ನಿವೇಶನ ಹಂಚಿಕೆ ಮಾಡಬೇಕೆಂದು ಆಗ್ರಹಿಸಿದರು. ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿ ಬರುವ ಸ್ಲಂಗಳಿಗೆ ಮೂಲಭೂತ ಸೌಲಭ್ಯಕ್ಕೆ ಮತ್ತು ಮನೆಗಳ ಕಾಮಗಾರಿಗೆ KKRDBಯಲ್ಲಿ 1,000 ಕೋಟಿ ರೂಪಾಯಿ ಅನುದಾನಕ್ಕೆ ಸರ್ಕಾರ ಒತ್ತಡ ಮಾಡಿ ಅನುದಾನ ಮಂಜೂರು ಮಾಡಿಸಬೇಕೆಂಬುದು ಸೇರಿ ವಿವಿಧ ಬೇಡಿಕೆ ಈಡೇರಿಕೆಗೆ ಮನವಿ ಮಾಡಿದ್ರು. ಈ ಸಂದರ್ಭದಲ್ಲಿ ಸಂಘಟನೆ ಅಧ್ಯಕ್ಷ ಜನಾರ್ದನ ಹಳ್ಳಿಬೆಂಚಿ, ಮುಖಂಡರಾದ ಮಹೇಶ್, ರಾಜಶೇಖರ್, ಬಸವರಾಜ ಹೊಸೂರು, ಜೆ ರಾಜು, ಶರಣಬಸವರೆಡ್ಡಿ, ಪವನ್, ಮಾಧವರೆಡ್ಡಿ, ಆರ್ ಜಂಬಣ್ಣ ಸೇರಿದಂತೆ ಅನೇಕರಿದ್ದರು. ತಾಲೂಕಿನ ಕುರುಬತೊಟ್ಟೆ ಗ್ರಾಮದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ SDMC ಅಧ್ಯಕ್ಷರನ್ನಾಗಿ ದಲಿತರನ್ನು ಮಾಡುವಂತಿಲ್ಲ ಎಂದು ಶಾಲೆಯ ಮುಖ್ಯ ಗುರು ಹಾಗೂ CRP ದತ್ತುರಾವ್ ಬೆದರಿಸಿ ಜಾತಿ ನಿಂದನೆ ಮಾಡುತ್ತಿದ್ದು, ಇವರ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕೆಂದು DSS ಮುಖಂಡ ಭೀಮಣ್ಣ ಅವರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ಜಾತಿ ನಿಂದನೆ ಮಾಡುವವರ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗಬೇಕು ಮತ್ತು ಈ ಕುರಿತು ಪರಿಶೀಲಿಸಿ SDMC ಅಧ್ಯಕ್ಷರನ್ನಾಗಿ ದಲಿತರನ್ನು ನೇಮಿಸಲು ಸೂಕ್ತ ನಿರ್ದೇಶನ ನೀಡಬೇಕು. ಶಾಲೆ ಮುಖ್ಯ ಗುರು ಹಾಗೂ CRP ದತ್ತುರಾವ್ ಇವರ ಮೇಲೆ ಶಿಸ್ತಿನ ಕ್ರಮಕ್ಕೆ ಮುಂದಾಗಬೇಕೆಂದು ಮನವಿಯಲ್ಲಿ ಒತ್ತಾಯಿಸಿದ್ದಾರೆ. ನಿಲ್ಲಿಸಿಕೊಳ್ಳುತ್ತಿದ್ದಾರೆ. ಆದ್ದರಿಂದ ರಾಜ್ಯ ಸರ್ಕಾರ ಮಾರ್ಗಸೂಚನೆ ಪ್ರಕಾರ ಸ್ಥಳಾಂತರಗೊಂಡ
ಗ್ರಾಮದ ನಿವೇಶನಗಳನ್ನು ಕೇವಲ ಅದೇ ಗ್ರಾಮದ ಮೂಲ ನಿವಾಸಿಗಳು ಮಾತ್ರ ನೀಡಬೇಕೆಂದು ಷರತ್ತು ಇದೆ. ಆದರೆ ಹೊರಗಿನಿಂದ ಬಂದು ನಕಲಿ ದಾಖಲೆಗಳನ್ನು ಸೃಷ್ಟಿಸಿಕೊಂಡು ಒಮ್ಮೆ ಗ್ರಾಮದಲ್ಲಿ ನಿವೇಶನಗಳನ್ನು ಪಡೆದುಕೊಂಡಿದ್ದಾರೆ. ಆದುದರಿಂದ ತಾವುಗಳು ನಮ್ಮ ಸಂಘಟನೆ ಮತ್ತು ಊರಿನ ಮುಖಂಡರುಗಳು ಸುಮಾರು ಸಾರಿ ಮಾನ್ಯ ತಹಸೀಲ್ದಾರ್ ಸಾಹೇಬರು ದೇವದುರ್ಗಿ ಅವರಿಗೆ ಸುಮಾರು ಸಾರಿ ಮನವಿ ಸಲ್ಲಿಸಿದರೂ ಸಹ ಇವರು ಕೆಲವು ಉಡಾರಿ ರಾಜಕಾರಣಿಗಳು ಮತ್ತು ಯಾವುದೇ ರೀತಿಯಲ್ಲಿ ನಮ್ಮ ಮನವಿಯನ್ನು ಸಲ್ಲಿಸಲು ಸಾಧಾರಣ ಮಾಡುತ್ತಿದ್ದಾರೆ. ಮತ್ತು ತಹಸೀಲ್ದಾರ್ ಸಾಹೇಬರಿಗೆ ಗ್ರಾಮ ಲೆಕ್ಕಾಧಿಕಾರಿಗಳು ಹಾಗೂ ಕಂದಾಯ ನಿರೀಕ್ಷಕರು ಇವರು ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಸ್ಥಳ ಪರಿಶೀಲನೆ ಮಾಡಿ ಮನವಿ ಕೊಟ್ಟರೂ ಸಹ ಇಲ್ಲಿಯವರೆಗೆ ಯಾವುದೇ ರೀತಿ ಕ್ರಮ ತೆಗೆದುಕೊಂಡಿರುವುದಿಲ್ಲ. ಕಾರಣ ತಹಸೀಲ್ದಾರ್ ತಾಲೂಕಿನ ಚಂದ್ರಬಂಡ ನಾಡ ಕಚೇರಿಗೆ ಆಧಾರ್ ಕಾರ್ಡ್ ಆಪರೇಟರ್ ಶೀಘ್ರ ನೇಮಕ ಮಾಡಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಕಳೆದ 2 ತಿಂಗಳಿಂದ ನಾಡ ಕಚೇರಿಯಲ್ಲಿ ಆಧಾರ್ ಕಾರ್ಡ್, ಹೊಸ ಆಧಾರ್ ಕಾರ್ಡ್ ನವೀಕರಣ, ತಿದ್ದುಪಡಿಗಾಗಿ ಜನತೆ ಪರದಾಡುವಂತಾಗಿದೆ. ಕಳೆದ 2 ತಿಂಗಳಿಂದ ಚಂದ್ರಬಂಡ ಸುತ್ತಮುತ್ತಲ 15 ಗ್ರಾಮಗಳ ಜನರು ನಗರಕ್ಕೆ ಬಂದು ಆಧಾರ್ ಕಾರ್ಡ್ ಮಾಡಿಸುವ ಸ್ಥಿತಿ ಇದೆ. ಮಕ್ಕಳು ವಯೋವೃದ್ಧರ ಹಿತದೃಷ್ಟಿಯಿಂದ ಗಮನ ಹರಿಸಿ ನಾಡ ಕಚೇರಿಗೆ ಆಧಾರ್ ಕಾರ್ಡ್ ಆಪರೇಟರ್ ನೇಮಕ ಮಾಡಬೇಕೆಂದು ಮನವಿ ಮಾಡಿದರು. ಚಂದ್ರಬಂಡ ನಾಡ ಕಚೇರಿ ಆಧಾರ್ ಕಾರ್ಡು, ಹೊಸ ಆಧಾರ್ ಕಾರ್ಡ್ ನವೀಕರಣ, ತಿದ್ದುಪಡಿ ಕೆಲಸ ಕಾರ್ಯಗಳು 2 ತಿಂಗಳಿಂದ ಈ ನಾಡ ಕಚೇರಿಯಲ್ಲಿ ಆಧಾರ್ ಆಪರೇಟ್ ಇಲ್ಲದೆ ಸಾರ್ವಜನಿಕರು ತಮ್ಮ ಆಧಾರ್ ಕಾರ್ಡ್ ಕೆಲಸ ಕಾರ್ಯಗಳಿಗೆ ಪರದಾಡುತ್ತಿದ್ದಾರೆ. ಸದರಿ ಚಂದ್ರಬಂಡ ಹೋಬಳಿಯಲ್ಲಿ ಬರುವ 28 ಗ್ರಾಮಗಳು ಒಳಗೊಂಡಿದ್ದು, ಈ ಭಾಗದ ಜನರು ಅವರವರ ಆಧಾರ್ ಕಾರ್ಡ್ಗಳನ್ನು ಇಳಿಯಲು ಕೇಂದ್ರ ಸ್ಥಳವಾದಂಥ ರಾಯಚೂರಿಗೆ ಬಂದು ಅವರುಗಳ ಆಧಾರ್ ಕಾರ್ಡ್ಗಳನ್ನು ಇಳಿಯಲು ತುಂಬ ತೊಂದರೆ ಅನುಭವಿಸುತ್ತಿದ್ದಾರೆ. ಕಾರಣ ಏನೆಂದರೆ ಸುಮಾರು 30 ಕಿಲೋಮೀಟರ್ನಿಂದ ರಾಯಚೂರಿಗೆ ಬಂದು ಅವರ ಆಧಾರ್ ಕಾರ್ಡ್ಗಳನ್ನು ಇಳಿಯಲು ತೊಂದರೆ ಅನುಭವಿಸುತ್ತಿದ್ದಾರೆ. ಇದರಲ್ಲಿ ಸುಮಾರು 1 ವರ್ಷದ ಮಗುವಿನಿಂದ 90 ವರ್ಷ ವಯೋವೃದ್ಧರು ಕೇಂದ್ರ ಸ್ಥಾನದಲ್ಲಿ ಇದ್ದಂಥ ಆಧಾರ್ ಕಾರ್ಡ್ ಸೇವಾ ಕೇಂದ್ರದಲ್ಲಿ ಸರದಿ ಸಾಲಿನಲ್ಲಿ ನಿಂತು ಆಧಾರ್ ಕಾರ್ಡ್ಗಳು ಇಳಿಯಲು ತುಂಬ ತೊಂದರೆ ಆಗುತ್ತಿದ್ದು ಮತ್ತು ವಯೋವೃದ್ಧರು ರಾಯಚೂರಿಗೆ ಬರುವ ಸಂದರ್ಭಗಳಲ್ಲಿ ಅಪಘಾತಗಳು ನಡೆಯುತ್ತಿದ್ದು ಹಾಗೂ ಅಪಘಾತ ಆಗುವ ಸಂದರ್ಭಗಳಿರುವುದರಿಂದ ತಾವುಗಳು ಈ ಸಂದರ್ಭದಲ್ಲಿ ಸಹ ಕಾರ್ಯದರ್ಶಿ ಕರಿಯಪ್ಪ ರಂಗೋಲಿ, ಸಣ್ಣ ಈರಪ್ಪ ಗಣಮೂರು, ಜಿಲ್ಲಾ ಸಂಚಾಲಕ ಶರಣಪ್ಪ ದಿನೆ, ಚನ್ನಬಸವ ಎಕ್ಲಾಸ್ಪೂರು, ಹುಸೇನಪ್ಪ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸ್ಲಂ ಬೋರ್ಡ್ ಮನೆ ನಿರ್ಮಾಣದಲ್ಲಿ ಗುತ್ತಿಗೆದಾರರು, ಅಧಿಕಾರಿಗಳ ನಿರ್ಲಕ್ಷ್ಯ ವಿರುದ್ಧ ಶೀಘ್ರ ಕ್ರಮ. ತಿಂಗಳೊಳಗೆ ಸ್ಲಂ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಣೆ. ಪ್ರಸಾದ್ ಅಬ್ಬಯ್ಯ ಭರವಸೆ. ಸ್ಲಂ ನಿವಾಸಿಗಳಿಗೆ ಮನೆ ನಿರ್ಮಾಣದ ನಿರ್ಲಕ್ಷ್ಯ, ಗುತ್ತಿಗೆದಾರರ ಎಂ ಈರಣ್ಣ ಕಪ್ಪು ಪಟ್ಟಿಗೆ ಶಿಫಾರಸು, ಅಧಿಕಾರಿಗಳಿಗೆ ಸೂಚನೆ. ನಗರದಲ್ಲಿ ಕಲುಷಿತ ನೀರು ಪೂರೈಕೆ, ಜಿಲ್ಲಾಡಳಿತ ನಗರಸಭೆ ನಿರ್ಲಕ್ಷ್ಯ, ನರಸಿಂಹಲು ಮೈತ್ರಿಕರ್ ಆರೋಪ. ಪಿಎಂಜೆವೈ ಯೋಜನೆಯಡಿ ಫಲಾನುಭವಿ ವಂತಿಗೆ ಸರ್ಕಾರ ಭರಿಸಲು ಆಗ್ರಹಿಸಿ ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ಮನವಿ. ಉರುಬದೊಡ್ಡಿ ಎಸ್ಡಿಎಂಸಿ ರಚನೆಯಲ್ಲಿ ಜಾತಿ ನಿಂದನೆ, ಕ್ರಮಕ್ಕೆ ಡಿಎಸ್ಎಸ್ ಮನವಿ. ಚಂದ್ರಬಂಡದಲ್ಲಿ ಆಧಾರ್ ಆಪರೇಟರ್ ನೇಮಕಕ್ಕೆ ಒತ್ತಾಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.